ವಿರುದ್ಧ ಕದನದಲ್ಲಿ ಅಮೆರಿಕಾಗೆ ಸೋಲು ಅನಿವಾರ್ಯ. ಚೀನಾದ ನಾಸ್ಟ್ರಡಾಮಸ್ ಭವಿಷ್ಯ. ಚೀನಾ ಕೆನಡಾದ ಪ್ರಮುಖ ಶೈಕ್ಷಣಿಕ ತಜ್ಞ, ಭೌಗೋಳಿಕ ರಾಜಕೀಯ ವಿಶ್ಲೇಷಕ ಕ್ಲೋಯಕಿನ್ ಜಿಯಾಂಗ್ ನುಡಿದಿರುವ ಭವಿಷ್ಯ ಅಂತಾರಾಷ್ಟ್ರೀಯ ವಲಯಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅವರ ಪ್ರಕಾರ ಇರಾನ್ ಮೇಲೆ ನಡೆಯುತ್ತಿರುವ ಅಮೆರಿಕ-ಇಸ್ರೇಲ್ ಜಂಟಿ ದಾಳಿಗಳ ಹೊರತಾಗಿಯೂ ಅಮೆರಿಕಕ್ಕೆ ಈ ಯುದ್ಧದಲ್ಲಿ ಸೋಲು ಅನಿವಾರ್ಯವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಜಿಯಾಂಗ್ ಪ್ರೆಡಿಕ್ಟಿವ್ ಹಿಸ್ಟರಿ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸುತ್ತಾರೆ. ಗೇಮ್ ಥಿಯರಿ ಆಧಾರದ ಮೇಲೆ ಭೌಗೋಳಿಕ ರಾಜಕೀಯ ವಿಶ್ಲೇಷಣೆ ನಡೆಸುತ್ತಾರೆ. ತಾಜಾ ವಿಡಿಯೋದಲ್ಲಿ ಅವರು ಅಮೆರಿಕ-ಇರಾನ್ ಸಮರವನ್ನ ಸಿಸಿಲಿಗೆ ಅಥೆನ್ಸ್ನ ಪ್ರಾಚೀನ ಗ್ರೀಕ್ ದಂಡಯಾತ್ರೆಗೆ ಹೋಲಿಸಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಹೆಚ್ಚಿನ ವೆಚ್ಚಗಳು ಹಾಗೂ ವ್ಯೂಹಾತ್ಮಕ ಕಾರ್ಯತಂತ್ರದ ಪ್ರಮಾದಗಳಿಂದಾಗಿ ಅಮೆರಿಕ ಈ ಯುದ್ಧವನ್ನ ಕಳೆದುಕೊಳ್ಳುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇನ್ನು 1976ರಲ್ಲಿ ಚೀನಾದಲ್ಲಿ ಜನಿಸಿದ ಜಿಯಾಂಗ್ ಏಲ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದರು. ಅವರು ಪ್ರಸ್ತುತ ಬೀಜಿಂಗ್ನ ಮೂನ್ ಶಾಟ್ ಅಕಾಡೆಮಿಯಲ್ಲಿ ಇತಿಹಾಸ ಮತ್ತು ತತ್ವಶಾಸ್ತ್ರವನ್ನ ಬೋಧಿಸುತ್ತಿದ್ದಾರೆ. ಸೃಜನಶೀಲತೆಯನ್ನು ಉತ್ತೇಜಿಸಲು, ಶಿಕ್ಷಣ ವಲಯ ಸುಧಾರಿಸಲು ಅವರ ಪ್ರಯತ್ನಗಳಿಂದ ಹೆಚ್ಚಿನ ಗಮನ ಸೆಳೆದಿದ್ದಾರೆ. 2024ರಲ್ಲಿ ಅವರು ನೀಡಿದ ಉಪನ್ಯಾಸದಲ್ಲಿ ಅಮೆರಿಕ-ಇರಾನ್ ಯುದ್ಧವು ಅನಿವಾರ್ಯವಾಗಿ ಸಂಭವಿಸುತ್ತೆ ಅಂತ ಹೇಳಿದ್ರು. ಇದು ಅಥೆನ್ಸ್ ಸಿಸಿಲಿ ದಂಡಯಾತ್ರೆಯಂತೆ ಹೀನಾಯ ಸೋಲಿಗೆ ಕಾರಣವಾಗುತ್ತೆ ಎಂದು ಭವಿಷ್ಯ ನುಡಿದಿದ್ರು. ಅವರು ಇದುವರೆಗೆ ನುಡಿದ ಭವಿಷ್ಯವಾಣಿಗಳು ನಿಜವಾಗಿರುವುದರಿಂದ ಪ್ರಪಂಚದಾದ್ಯಂತ ಅವರನ್ನ ಚೀನಾದ ನಾಸ್ಟ್ರಡಾಮ್ ಎಂದು ಬಣ್ಣಿಸಲಾಗುತ್ತಿದೆ. ಇನ್ನು ಪಶ್ಚಿಮ ಏಷ್ಯಾಗಳಲ್ಲಿ ದಾಳಿಗಳು ಹಾಗೂ ಪ್ರತಿದಾಳಿಗಳ ಪ್ರಸ್ತುತ ಸಂದರ್ಭದಲ್ಲಿ ಜಿಯಾಂಗ್ ಅವರ ವಿಶ್ಲೇಷಣೆಗಳು ಇನ್ನಷ್ಟು ಮಹತ್ವ ಪಡೆದುಕೊಂಡಿದೆ. ಇತಿಹಾಸದ ಆಧಾರದ ಮೇಲೆ ಭವಿಷ್ಯವನ್ನು ಊಹಿಸುವ ಅವರ ವಿಧಾನ, ಗೇಮ್ ಥಿಯರಿ ಬಳಕೆ ಮತ್ತು ಭೌಗೋಳಿಕ ರಾಜಕೀಯ ವಿಶ್ಲೇಷಣೆಗಳು ಅಂತಾರಾಷ್ಟ್ರೀಯ ವಲಯಗಳಲ್ಲಿ ಆಸಕ್ತಿಯನ್ನ ಕೆರಳಿಸಿವೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಜಿಯಾಂಗ್ ಒಬ್ಬ ಶೈಕ್ಷಣಿಕ ತಜ್ಞ ಮಾತ್ರವಲ್ಲ, ಇತಿಹಾಸದ ಆಧಾರದ ಮೇಲೆ ಭವಿಷ್ಯ ಊಹಿಸುವ ಜಾಗತಿಕವಾಗಿ ಗುರುತಿಸಲ್ಪಟ್ಟ ವಿಶ್ಲೇಷಕರ ಗುರುವಾಗಿದ್ದಾರೆ.